ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು NSDL ಹೊಸದಾಗಿ ಅಪ್ಡೇಟ್ ಆಗಿರತಕ್ಕಂಥ ಪ್ಯಾನ್ ಕಾರ್ಡ್ನ ಅಪ್ಲೈ ಮಾಡೋದು CSC ವೆಬ್ಸೈಟಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ಕೊಡೋಕೆ ಇಷ್ಟಪಡ್ತೀನಿ. ಇದು ನಮ್ಮ CSCಯ ಡ್ಯಾಶ್ಬೋರ್ಡ್. ನಾವಿಲ್ಲಿ NSDL ಅಂತ ಸರ್ಚ್ ಮಾಡಿದರೆ ಈ ರೀತಿಯಾದಂಥ ನಮಗೆ ಒಂದು ಡ್ಯಾಶ್ಬೋರ್ಡ್ ಸಿಗುತ್ತೆ, ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. NSDL CSC ಇದು. ಇಲ್ಲಿ ನೀವು ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಮಾಡ್ಕೋಬೇಕು. ಇಲ್ಲಿ ನೋಡಿ, ಆಲ್ರೆಡಿ ನಾನು ಲಾಗಿನ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ನನಗೆ ಓಪನ್ ಆಯಿತು. ಇಲ್ಲಾಂದರೆ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ 4 ಆಪ್ಷನ್ ತೋರಿಸ್ತಿದೆ ನಿಮಗೆ. ಏನಂದರೆ ಫಸ್ಟ್ ಇದು ನ್ಯೂ ಅಪ್ಲಿಕೇಶನ್. ನೀವೀಗ ಆಲ್ರೆಡಿ ಹೊಸದಾಗಿ ಅಪ್ಲಿಕೇಶನ್ ಯಾವುದಾದ್ರು ಹಾಕಬೇಕಂದ್ರೆ ಇದು ಕರೆಕ್ಷನ್ ಅಪ್ಲಿಕೇಶನ್. ಇದು ಇನ್ಕಂಪ್ಲೀಟ್ ಏನಾರು ಆಗಿದ್ರೆ, ಅರ್ಧಕ್ಕೆ ನಿಂತಿದ್ರೆ ಅದನ್ನು ಕಂಟಿನ್ಯೂ ಮಾಡೋದು. ಇಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂದರೆ ನೀವು ಏನೆಲ್ಲ ಅಪ್ಲಿಕೇಶನ್ಸ್ಗಳನ್ನು ಹಾಕಿರ್ತೀರ ಅದು ಇಲ್ಲಿ ನಿಮಗೆ ತೋರಿಸುತ್ತೆ. ನಾವೀಗ ಒಂದು ಕರೆಕ್ಷನ್ ಪೆನ್, ಯಾಕಂದ್ರೆ ಭಾಳಷ್ಟು ಜನ ವಿಲಿಗಳಿಗೆ ಇದೊಂದು ಸಮಸ್ಯೆ ಆಗಿತ್ತು. ಕರೆಕ್ಷನ್ ಪೆನ್ CSCಲಿ ತುಂಬ ಕಷ್ಟ ಆಗ್ತಿದೆ ಅಂತ, ಹಾಗಾಗಿ ನಾನು ಇವತ್ತು ಇದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಕ್ಯಾನ್ ಬೇಸ್ಡ್ ಮತ್ತು KYC ಬೇಸ್ಡ್ ಅಂತಿದೆ. ಇದು KYC ಅಂದರೆ ಇದರಲ್ಲಿ ಸಿಗ್ನೇಚರ್ ಬರೋಲ್ಲ, ಇದು ಆ್ಯಸ್ ಪರ್ ಆಧಾರ್ ಬೇಸ್ಡ್ ಆಗುತ್ತೆ. ಬಟ್ ನೀವು ಸ್ಕ್ಯಾನ್ ಬೇಸ್ಡ್ ಮಾಡಿ, ಯಾಕಂದರೆ ಇದರಲ್ಲಿ ಎಲ್ಲ ಡಾಟಾ ಮ್ಯಾನ್ಯಲ್ ಆಗಿ ನೀವು ಹೆಂಗೆ ಹೇಳ್ತೀರೋ ಆ ಥರ ಬರುತ್ತೆ. ಇಲ್ಲಿ ನಾವು ಕರೆಕ್ಷನ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ಕಸ್ಟಮರ್ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕ್ತೀವಿ. ಕಸ್ಟಮರ್ ಪ್ಯಾನ್ ನಂಬರ್ ಹಾಕಿದ್ವಿ. ಇಲ್ಲಿ ಇಂಡಿವಿಜುವಲ್ಲು, ಇಲ್ಲಿ ಫಿಸಿಕಲ್ ಮತ್ತು ಪ್ಯಾನ್, ಇದು ತುಂಬ ಇಂಪಾರ್ಟೆಂಟು. ಫಿಸಿಕಲ್ ಪ್ಯಾನ್ ಎರಡು ಸೆಲೆಕ್ಟ್ ಮಾಡಿದರೆ ಕಸ್ಟಮರ್ಗೆ ಮೇಲ್ ಐಡಿಗೂ ಬರುತ್ತೆ ಮತ್ತು ಫಿಸಿಕಲ್ ಕಾರ್ಡ್ ಕೂಡ ಬರುತ್ತೆ. ಅದಾದಮೇಲೆ ಕಸ್ಟಮರ್ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ನೋಡಿ, ಈಗ ನಾವು ಕಸ್ಟಮರ್ ನೇಮು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಮೇಲ್ ಐಡಿ ಹಾಕಿ ಸಬ್ಮಿಟ್ ಕೊಟ್ಟರೆ ಇಲ್ಲಿ ನಮಗೆ ಲಾಗಿನ್ ಕೇಳುತ್ತೆ. ಅಂದರೆ ನಮ್ಮ ಒಂದು CSC IDಯಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ ಹಾಕಿ ನೀವು ಲಾಗಿನ್ ಮಾಡಬೇಕು. ಅಕಸ್ಮಾತ್ ಫಸ್ಟ್ ಟೈಮ್ ಮಾಡೋರಾಗಿದ್ದರೆ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೇಲೆ ಅಂದರೆ ರಿಜಿಸ್ಟರ್ ಮಾಡಿಕೊಂಡು ಸಬ್ಮಿಟ್ ಮಾಡ್ಬೇಕು. ಇಲ್ಲಿ ನಂಬರ್ ಹಾಕಿ ನಿಮ್ಮ ರಿಜಿಸ್ಟರ್ ನಂಬರ್ಗೆ ಒಂದು OTP ಬರುತ್ತೆ. OTPನ ಹಾಕಿ ನೀವು ಇಲ್ಲಿ ನಾವು ಕಸ್ಟಮರ್ ಆಧಾರ್ ನಂಬರ್ ಹಾಕಿದ್ದೀವಿ, ಅವ್ರ ನೇಮು, ಅವ್ರ ಪ್ಯಾನ್ ನಂಬರ್ ಆಲ್ರೆಡಿ ಹಾಕಿರೋದ್ರಿಂದ ಅದೇ ಇದೆ. ಇದನ್ನೇ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕ್ತೀವಿ. ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ತುಂಬ ಇಂಪಾರ್ಟೆಂಟು. ಇತ್ತೀಚಿನ ಒಂದು ಅಪ್ಡೇಟ್ಸ್ ಪ್ರಕಾರ ಇನ್ನು ಮುಂದೆ ಯಾವುದೇ ರೀತಿ ಪ್ಯಾನ್ ಕಾರ್ಡಲ್ಲಿ ಇನಿಷಿಯಲ್ಸ್ ಬರಲ್ಲ. ಮೊದಲೆಲ್ಲ ಅವೇನು ಮಾಡೋ ನಾಗರಾಜ್ ಅಂತಿದ್ರೆ ನಾಗರಾಜ್ ಅಂತ ಹಾಕ್ತಾ ಇದ್ವಿ. ಬಟ್ ಈ ರೀತಿ ಇವಾಗ ಅದು ಬರಲ್ಲ, ಓನ್ಲಿ ಫುಲ್ ನೇಮ್ ಮಾತ್ರ ಬರುತ್ತೆ. ಅದೇ ರೀತಿ ಡೇಟ್ ಆಫ್ ಬರ್ತ್ ಮತ್ತು ಮೇಲನ್ನು ಹಾಕಿ ನಾವು ಸಬ್ಮಿಟ್ ಮಾಡಿದ್ದೀವಿ. ಇದು ಹೊಸ ಅಪ್ಡೇಟ್ ಪ್ರಕಾರ ತಂದೆ ಹೆಸರು ಸಿಂಗಲ್ ನೇಮ್ ಇದ್ದರೆ ನೀವು ಲಾಸ್ಟ್ ನೇಮಲ್ಲೇ ಹಾಕ್ತೀರಿ. ಫಸ್ಟ್ ನೇಮನ್ನು ಬ್ಲ್ಯಾಂಕ್ ಬಿಟ್ಬಿಡಿ, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಲ್ಲ ಅಂದರೆ. ಇಲ್ಲಿ ತಾಯಿ ಹೆಸರು ಹಾಕೋದು ಕೂಡ ತುಂಬ ಇಂಪಾರ್ಟೆಂಟು. ತಾಯಿ ಹೆಸರು ಕಂಪಲ್ಸರಿಯಾಗಿ ಹಾಕಲೇಬೇಕು. ಬಟ್ ನಿಮ್ಮ ಕಾರ್ಡ್ ಮೇಲೆ ಯಾರ ಹೆಸರು ಬೇಕು ಅನ್ನೋದನ್ನು ನೀವು ಟಿಕ್ ಮಾಡಬೇಕು. ಇಲ್ಲಿ ಫಾದರ್ ಆರ್ ಮದರ್, ನೀವು ಫಾದರ್ ಬೇಕಂದ್ರೆ ಫಾದರ್, ಮದರ್ ಬೇಕಂದ್ರೆ ಮದರ್ ಟಿಕ್ ಮಾಡಿ ನೆಕ್ಸ್ಟ್ ಮಾಡಿದರೆ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮದು. ಇಲ್ಲಿ ನಾವು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕ್ತೀವಿ. ಇಲ್ಲಿ ಫಿಸಿಕಲ್ ಪ್ಯಾನ್ ಯಾವಾಗಲೂ ಇರಬೇಕು. ನೋ ಅಂದರೆ ನಿಮಗೆ ಫಿಸಿಕಲ್ ಪ್ಯಾನ್ ಬರಲ್ಲ. ನೀವು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕಿ ಇಲ್ಲಿ ಟಿನ್ ಅಥವಾ ಪ್ಯಾನ್ ಡೀಟೇಲ್ಸ್, ಪಾಸ್ಪೋರ್ಟ್ ಡೀಟೇಲ್ಸ್ ಏನಾದ್ರು ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಮ್ಯಾಂಡೇಟ್ರಿ ಇಲ್ಲ. ಇಲ್ಲಿ ರೆಸಿಡೆಂಟ್ ಅಂತಲೇ ಸೆಲೆಕ್ಟ್ ಮಾಡಿ, ಆಫೀಸ್ ಮಾಡಬೇಡ್ರಿ. ಆಫೀಸ್ ಮಾಡಿ ನಿಮ್ಮ ಅಡ್ರೆಸ್ಸನ್ನು ಹಾಕಬೇಡಿ. ಯಾಕಂದ್ರೆ ಮತ್ತು ಆಧಾರ್ ಕಾರ್ಡ್ಗೆ ರೆಸಿಡೆನ್ಸ್ ಅಡ್ರೆಸ್ಗೆ ಮತ್ತು ಆಫೀಸ್ ಅಡ್ರೆಸ್ ಕೊಟ್ಟರೆ ಮತ್ತು ಅದಕ್ಕೆ ಏನಾದರೂ ಒಂದು ಅವ್ರದ್ದು ಪ್ರೂಫ್ ಕೊಡಬೇಕಾಗುತ್ತೆ, ಅಡ್ರೆಸ್ ಪ್ರೂಫಿಗೆ. ಆ ರೀತಿ ರೆಸಿಡೆನ್ಸ್ ಹಾಕಿ, ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಅಡ್ರೆಸ್ಸನ್ನು ಹಾಕಿ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡಿದರೆ ಇಲ್ಲಿ ನಿಮಗೆ 3 ಆಪ್ಷನ್ ಕೇಳುತ್ತೆ ಡಾಕ್ಯುಮೆಂಟ್ಸು. ನೀವು ಇಲ್ಲಿ ಫಸ್ಟು 2ಕ್ಕೆ ನೀವು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ ಅಡ್ರೆಸ್ ಆ್ಯಂಡ್ ಐಡೆಂಟಿಟಿಗೆ. ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟನ್ನು ಹಾಕಿ, ಯಾಕಂದರೆ ಇದು ಕಂಪಲ್ಸರಿಯಾಗಿ ಅದನ್ನು ಹಾಕಲೇಬೇಕು. ಈಗ ನೀವು ಇಲ್ಲಿ ಜಸ್ಟ್ ನೀವು ಫೋಟೋನ ಅಪ್ಲೋಡ್ ಮಾಡ್ತೀರಾ. ಇಲ್ಲಿ ಫೋಟೋನ ಕಸ್ಟಮರ್ದು ಅಪ್ಲೋಡ್ ಮಾಡಬೇಕು. ಇಲ್ಲಿ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಈಗ ನಾವು ಸಿಗ್ನೇಚರ್ ಮತ್ತು ಫೋಟೋನ ಅಪ್ಲೋಡ್ ಮಾಡಿದ್ದೀವಿ. ಇಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದು. ಫಸ್ಟಾಗಿ ನೀವು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. 300 KB ಒಳಗಡೆ ಇರಬೇಕು. ಮತ್ತೀಗ ಆ್ಯಡ್ ಡಾಕ್ಯುಮೆಂಟ್ಸ್ ಅಂತಂದರೆ ಮತ್ತೆ ನಾವು
ಈಗ 10th ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಆ್ಯಡ್ ಮಾಡಿ ಕರೆಕ್ಷನ್ ಪ್ಯಾನ್ ಕಾರ್ಡ್ಗೆ ಎಷ್ಟು ಡಾಕ್ಯುಮೆಂಟ್ಸ್ ಹೆಚ್ಚಿಗೆ ನೀವು ಕೊಡ್ತಿರೋ ಅಷ್ಟು ಒಂದು ಅಪ್ರೂವಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ ಮತ್ತು ಬೇಗ ಆಗುತ್ತೆ ಅಪ್ರೂವಲ್. ಹಾಗಾಗಿ ಆದಷ್ಟು ಹೆಚ್ಚಿನ ಡಾಕ್ಯುಮೆಂಟ್ಸನ್ನು ಕೊಡೋದಕ್ಕೆ ಟ್ರೈ ಮಾಡಿ. ಇಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಪ್ಲೇಸನ್ನು ನೀವು ಎಂಟ್ರ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿದರೆ ನಿಮಗೆ ಪ್ರಿವ್ಯೂ ಆಪ್ಷನ್ ತೋರಿಸುತ್ತೆ. ಆಮೇಲೆ ಇಲ್ಲಿ ಯಾವುದೇ ರೀತಿಯಾದಂಥ ಇನಿಷಿಯಲ್ ಬರಲ್ಲ, ಇದು ನೆನ್ಪಿಟ್ಕೊಳ್ಳಿ. ನಿಮಗೇನಾದ್ರು ಡೌಟ್ ಇದ್ದರೆ ಅಪ್ಲಿಕೇಶನನ್ನು ಓಪನ್ ಮಾಡಿ ಚೆಕ್ ಮಾಡ್ಕೋಬೋದು ಒಂದು ಟೈಮು. ಇಲ್ಲಿ ನಾವು ಈಗ ಅಪ್ಲಿಕೇಶನ್ನ ಫಿಲ್ ಮಾಡಿ ಪ್ರಿವ್ಯೂನ ಓಪನ್ ಮಾಡಿದ್ದೀವಿ. ಇದು ಸ್ವಲ್ಪ ಬ್ಲರ್ ಇರುತ್ತೆ, ಬಟ್ ನೀವು ಜಸ್ಟ್ ಚೆಕ್ ಮಾಡ್ಕೊಳ್ಳೋಕೆ ಮಾತ್ರ. ಇದನ್ನು ನೋಡ್ಕೊಳ್ಳಿ, ಫೋಟೋ, ಸಿಗ್ನೇಚರು, ಇವರ ಹೆಸರು, ಅಡ್ರೆಸ್ಸು, ಆಮೇಲೆ ಇಲ್ಲಿ ಅವ್ರ ಮೇಲ್ ಐ ಡಿ, ಮೊಬೈಲ್ ನಂಬರು, ತಂದೆ ಹೆಸರು, ತಾಯಿ ಹೆಸರು, ಇಷ್ಟು ನೀವು ನೋಡಿಕೊಂಡು ಪ್ರಿವ್ಯೂ ನೋಡಿಕೊಂಡು ಇದು ಸಿಗ್ನೇಚರ್ ಅವ್ರದ್ದು. ಓಕೆ ಆಯಿತು ಅಂದರೆ ನೀವು ನೆಕ್ಸ್ಟ್ ಇ ಸೈನ್ಗೆ ಹೋಗಿ ಇಲ್ಲಿ OTP ಬೇಸ್ಡ್ ಇ ಸೈನ್ ತೊಗೊಳ್ಳಿ. ಇಲ್ಲಿ ಬಯೋಮೆಟ್ರಿಕ್ ಕೂಡ ತಗೋಬೋದು. ಮಂತ್ರ L1 ಇದ್ದರೆ ಕಸ್ಟಮರ್ದು OTP ಇಲ್ಲದೇ ನೀವು KYC ಮಾಡ್ಬೋದು. ಇಲ್ಲಿ ಕಸ್ಟಮರ್ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೀವಿ. ಈಗ OTP ಕಳಿಸಿದ್ದೀವಿ ಕಸ್ಟಮರ್ಗೆ. ಈಗ ನಾವು ಕಸ್ಟಮರ್ಗೆ ಬಂದಿರತಕ್ಕಂಥ OTPನ ಹಾಕಿ ವೆರಿಫೈ ಕೊಟ್ಟರೆ ಇಲ್ಲಿ KYC ವೆರಿಫೈ ಆಗುತ್ತೆ. ವೆರಿಫೈ ಆಗಿ ಇಲ್ಲಿ ನೋಡಿ ಸಕ್ಸಸ್ಫುಲಿ ನಾವು ರಿಡಕ್ಟ್ ಟು ಎಂಟಿಟಿ ಪೋರ್ಟಲ್ ಅಂತಂದರೆ ಇಲ್ಲಿ ಓಕೆ ಆಯಿತು. ನಮಗೀಗ ವ್ಯಾಲೆಟಿಂದ ಅಮೌಂಟು ಡಿಡಕ್ಟ್ ಆಗುತ್ತೆ. CSC ವ್ಯಾಲೆಟಿಂದ ಕೇವಲ 96 ರೂಪಾಯಿ 81 ಪೈಸೆ ಅಂದರೆ 10 ರೂಪಾಯಿ ನಮಗೆ ಕಡಿಮೆ ಕಟ್ಟಾಗುತ್ತೆ. ಇಲ್ಲಿ ನಾವು ಪಾಸ್ವರ್ಡ್ ಮತ್ತು ನಮ್ಮ ವ್ಯಾಲೆಟ್ ಪಿನ್ನನ್ನು ಹಾಕಿ ಇದನ್ನು ಸಬ್ಮಿಟ್ ಮಾಡಿದರೆ ನಮಗೆ ಇಲ್ಲಿಗೆ ನಮ್ಮ ಕೆಲಸ ಮುಗೀತು. ಇದಾದಮೇಲೆ ನೀವೇನು ಮಾಡೋದಿರಲ್ಲ, ಏನಿದ್ರು ಕೂಡ ಇನ್ನು NSDL ಡಿಪಾರ್ಟ್ಮೆಂಟ್ನವ್ರು ಮಾಡ್ಕೊತಾರೆ. ಇದು ನಮ್ಮ ಒಂದು ಅಕ್ನಾಲೇಜ್ಮೆಂಟ್ ನಂಬರ್. ಥ್ಯಾಂಕ್ ಯು.